ರಾಜ್ಯದ ಸಿಎಂಗಳನ್ನೇ ಬದಲಾವಣೆ ಮಾಡಿರುವಂತಹ ಖ್ಯಾತಿ ಬೆಳಗಾವಿ ರಾಜಕೀಯಕ್ಕಿದೆ. ಸಚಿವ ಸಂಪುಟ ವಿಸ್ತರಣೆ ಶುರುವಾಗುವುದರಿಂದ ಕುಂದಾನಗರಿ ರಾಜಕೀಯ ಮತ್ತೆ ಮುನ್ನೆಲೆಗೆ ಬಂದಿದೆ. ಒಂದೇ ಪಕ್ಷದಲ್ಲಿ ಅಧಿಕಾರವನ್ನು ಹಿಡಿಯಲು ಹಾವು ಏಣಿ ಆಟ ಶುರುವಾಗಿದೆ. ಯಾವ ರೀತಿ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಳಗಾವಿ ರಾಜಕೀಯದಲ್ಲಿ ಹೊತ್ತಿಕೊಳ್ಳುತ್ತಾ ಕಿಡಿ. ಮಂತ್ರಿಗಿರಿಗಾಗಿ ನಡೆಯುತ್ತಿದೆ ಚದುರಂಗದ ಆಟ. ಬೆಳಗಾವಿ ರಾಜಕೀಯ ಅಂದ್ರೇನೆ ಹಾಗೆ. ಇಲ್ಲಿ ಯಾರು ಯಾವಾಗ ಮಗ್ಗಲು ಬದಲಾಯಿಸ್ತಾರೆ ಅಂತ ಒಂದು ಕೂಡ ಗೊತ್ತಾಗಲ್ಲ. ಇಲ್ಲಿ ಶತ್ರುಗಳಾಗಿದ್ದವರು ಮಿತ್ರರಾಗ್ತಾರೆ, ಮಿತ್ರರಾಗಿ ರಾಜಕೀಯ ಮಾಡಿದವರು ಶತ್ರುಗಳಾಗಿದ್ದಾರೆ. ಹೀಗಾಗಿ ಕುಂದಾನಗರಿಯ ರಾಜಕೀಯ ಜಾರಕಿಹೊಳಿ ಕುಟುಂಬದ ಸುತ್ತ ತಿರುಗುತ್ತಲೇ ಇರುತ್ತದೆ. ಈಗ ಅಂಥದ್ದೇ ರಾಜಕೀಯ ಸದ್ದಿಲ್ಲದೆ ಬೆಳಗಾವಿಯಲ್ಲಿ ಶುರುವಾಗಿದೆ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ, ಅಶೋಕ್ ಪಟ್ಟಣ್, ಮಹಾಂತೇಶ್ ಕೌಜಲಗಿ, ಗಣೇಶ್ ಹುಕ್ಕೇರಿ ಮಂತ್ರಿ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೆಸಿದ್ದಾರೆ. ಮತ್ತೊಮ್ಮೆ ಸಚಿವೆ ಆಗಬೇಕು ಅಂತ ಇತ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಸರತ್ತು ನಡೆಸಿದ್ದಾರೆ. ಸಿಎಂ ಅಂಗಳ ಹಾಗೂ ಹೈಕಮಾಂಡ್ ಮಟ್ಟದಲ್ಲಿ ಸರ್ಕಸ್ ಮಾಡುತ್ತಿದ್ದಾರೆ. ಮೊದಲೇ ಎಲ್ಲಾ ಸರ್ಕಾರಗಳು ಕೂಡ ನೋಡ್ತಾರೆ, 3 ಜನ ಮಿನಿಮಮ್ ಇರ್ತಾನೆ ಇದ್ರು. ಕೆಲವು ಟೈಮ್ 4 ಜನ ಇರೋ ಪರಿಸ್ಥಿತಿ ಇದೆ. ಈ ಸರಿ ನಮ್ಮ ಬೇಡಿಕೆ 3 ಜನಕ್ಕಾರ ಕೊಂಡೇಬೇಕು ಅಂತ ನಮ್ಮ ಬೇಡಿಕೆ ಇದೆ. ಒಬ್ಬರನ್ನೊಬ್ಬರು ಕಾಲು ಎಳೆಯುವಂತ ಕೆಲಸಗಳು ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅಂತ ಬರ ಇರ್ತದೆ. ಯಾರು ಸೀನಿಯರ್ ಇರ್ತಾರೋ, ಯಾರು ಚೆನ್ನಾಗಿ ಪಕ್ಷದಿಂದ ಮೊದಲಿಂದ ಯಾರು ಕೆಲಸ ಮಾಡ್ಕೊಂಡ್ಬಂದಿದಾರೋ ಅಂತವ್ರಿಗೆ ಆದ್ಯತೆ ಕೊಡಿ ಅಂತ ನಾವೆಲ್ಲ ಹೇಳಿದ್ವಿ. ಅವರು ಆಯ್ತು ಅಂತ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬೆಳಗಾವಿಗೆ 2 ಮಂತ್ರಿ ಸ್ಥಾನಗಳನ್ನು ನೀಡಲಾಗಿತ್ತು. ಈಗ 3 ಸ್ಥಾನವನ್ನು ನೀಡಬೇಕೆಂಬ ಕೂಗು ಜೋರಾಗಿದೆ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿಗೆ ಈ ಹಿಂದೆಯೇ ಡಿಕೆ ಶಿವಕುಮಾರ್ ಮಂತ್ರಿ ಸ್ಥಾನದ ಭರವಸೆ ಕೂಡ ನೀಡಿದ್ರು. ಹೀಗಾಗಿ ಸವದಿಗೆ ಮಂತ್ರಿ ಸ್ಥಾನ ಸಿಗುವ ಸೂಚನೆ ಸಿಗ್ತಾ ಇದ್ದಂತೆ ಜಾರಕಿಹೊಳಿ ಬ್ರದರ್ಸ್ ಅಲರ್ಟ್ ಆಗಿದ್ದಾರೆ. ತಮ್ಮ ರಾಜಕೀಯ ಶತ್ರು ಲಕ್ಷ್ಮಣ್ ಸವದಿಗೆ ಮಂತ್ರಿ ಸ್ಥಾನವನ್ನು ತಪ್ಪಿಸಲು ತೆರೆಮರೆಯಲ್ಲೇ ಕಸರತ್ತು ನಡೆಸಿದ್ದಾರೆ. ಬೇಕಾದ್ರೆ ಹೆಬ್ಬಾಳ್ಕರ್ ಇನ್ನೊಂದು ಬಾರಿ ಮಂತ್ರಿಯಾದರೂ ನಮಗೆ ಥ್ರೆಟ್ ಇಲ್ಲ, ಕೌಜಲಗಿ ಮಂತ್ರಿಯಾದರೂ ಕೂಡ ತೊಂದರೆ ಇಲ್ಲ. ಆದ್ರೆ ಲಕ್ಷ್ಮಣ್ ಸವದಿ ಮಂತ್ರಿ ಆಗಬಾರದು ಎಂಬುದು ಜಾರಕಿಹೊಳಿ ಬ್ರದರ್ಸ್ ಲೆಕ್ಕಾಚಾರ. ಮಿನಿಮಮ್ 1 ಬೇಕೇ ಬೇಕಲ್ಲ, ಮಿನಿಮಮ್ 1 ಕೊಡ್ಲೇಬೇಕು. ಯಾಕೆ ದೊಡ್ಡ ಜಿಲ್ಲೆ ಇದ್ದಾರೆ, ಅವಾಗಿತ್ತು ಅವಾಗ ಕೊಡ್ತಾ ಇದ್ರು. ಅವ್ರು ಲಿಮಿಟ್ ಇರಕ್ಕಿಲ್ಲ, 60 ಮಂದಿ ಮಂತ್ರಿ ಆಗ್ತಿದ್ರು. ಅವಾಗಿನ ಪರಿಸ್ಥಿತಿ ಈಗ ಗುಲ್ಬರ್ಗ ಜಿಲ್ಲೆಗೆ 8 ಜನ ಏನೋ ಮಂತ್ರಿ ಇದ್ರು. ಅವ್ರು ಯಾದಗಿರಿ ಕೂಡಿ 8 ಜನ ಮಂತ್ರಿ, ಎಲ್ಲರೂ ಮಂತ್ರಿ ಆಗಿದ್ರು. ಅವಾಗ 60 ಜನ ಮಾಡಿದ್ರು SF ಕೃಷ್ಣ ಅವರಿದ್ದಾಗ. ಈಗ ಅದು ಪರಿಸ್ಥಿತಿ ಇಲ್ಲ. 34ರಾಗ ಏನಿದ್ರು ಹೊಂದಾಣಿಕೆ ಆಗಬೇಕು. ಜಾತಿ, ಪ್ರಾಂತ, ಜಿಲ್ಲೆ, ಸೀನಿಯಾರಿಟಿ, ಕಷ್ಟದ ಕೆಲಸ ಅದು. ಇನ್ನು ಸಿದ್ದರಾಮಯ್ಯ ಮೂಲಕ ಅಶೋಕ್ ಪಟ್ಟಣ್ ತೀವ್ರ ಲಾಬಿ ಮಾಡ್ತಾ ಇದ್ರೆ ಮಂತ್ರಿ ಸ್ಥಾನ ಸಿಕ್ಕವರಿಗೆ ಸಿಗ್ತಾ ಇದೆ. ನಾವು ಕೇವಲ ಶಾಸಕರಾಗಿ ಇರಬೇಕಾ ಹೀಗಂತ ಪ್ರಶ್ನೆ ಕೇಳಿದ್ದಾರೆ. ಹೀಗಾಗಿ ಬೆಳಗಾವಿಯಲ್ಲಿ ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ಕುತೂಹಲ ಕೂಡ ಹೆಚ್ಚಿಸಿದೆ. ಯಾರೇ ಮಂತ್ರಿಯಾದರೂ ಸರ್ಕಾರದಲ್ಲಿ ಮಾತ್ರ ಕುಂದಾನಗರಿ ರಾಜಕೀಯ ಸದ್ದು ಮಾಡಲಿದೆ.